ನಮಸ್ಕಾರ ರೀ. ನಮ್ಮಂದಿಗೆ ನಾವು ಇವತ್ತು ಗವಿ ಈಶ್ವರ್ಲಿಂಗ ದೇವಸ್ಥಾನ ನೋಡಿ ಬರ್ರಿ. ಈ ಬಡೆ ಕಮಾನದಿಂದ ಸ್ಟೇಟ್ ಹೋದ್ರೆ ಇಲ್ಲಿ ಬಲಭುಜ ಗಣೇಶ ಮಂದಿರದ ಬರ್ತೈತಿ. ಆ ಮಂದಿರ ಬಾಜುಕನ ಗವಿ ಈಶ್ವರ್ಲಿಂಗ ದೇವಸ್ಥಾನ ಐತಿ. ಈ ದೇವಸ್ಥಾನ ಪ್ರತಿ ಸೋಮವಾರ 6ರಿಂದ 10 ತನಕ ತೆಗೆದಿರ್ತೈತಿ. ಮೊದಲು ಮ್ಯಾಲ ಒಂದು ಲಿಂಗ ಐತಿ. ಮೊದಲು ಅದು ದರ್ಶನ ಪಡ್ಕೊಂಡು ಆಮೇಲೆ ಹಿಂಗೆ ಕೆಳಗಡೆ ಮೆಟ್ಲದಾವು. ಹಿಂಗೆ ಕೆಳಗೆ ಇಳಿದು ಹೋಗ್ಬೇಕು. ಇಲ್ಲಿ ಹಗ್ಗ ಕಟ್ಟ್ಯಾರು. ಆ ಕಡೆ ಈ ಕಡೆ ಕಾಲು ಇಟ್ಕೊತ ಹೋಗ್ಬೇಕು ಜಿಗ್ಜಾಗದಾಗ. ಈಗ ಸ್ವಲ್ಪ ನೀರು ಕಡಿಮೆ ಅದಾವ ಅಷ್ಟೇ. ಮೊಣಕಾಲ ಐತೆ. ವರ್ಷ ಪೂರ್ತಿ ನೀರು ಇರ್ತಾವೆ ಇಲ್ಲಿ. 12 ತಿಂಗಳು ನೀರು ಇರ್ತೈತಿ ಇಲ್ಲಿ. ಇವಾಗ ಲೈಟಿಂಗ್ ಬಿಡ್ಸ್ಯಾರ. ಮೊದಲ ಲೈಟ್ ಇದ್ರಕ್ಕಿಲ್ಲ, ಅದಕ್ಕೆ ಇಲ್ಲಿ ಕಿಟಕಿ ಮಾಡ್ಯಾರ. ಇದು ಕಂದಿಲ್ಲ ದೀಪ ಇಡಾಕ. ಇಲ್ಲಿ ಪೂರ್ತಿ ನೀರು, ಪೂರ್ತಿ ಅಗದಿ ಸ್ವಚ್ಛ ನೀರು. ಇಲ್ಲಿ ಬಸವಣ್ಣದಾನು. ಇದ್ರ ಎದುರಿಗೇನ ಗರ್ಭಗುಡಿ ಒಳಗೆ ಶಿವ ಅದಾನು. ಆ ಮುಕ್ಕಣ್ಣನ್ನ ಮುಟ್ಟಕ್ ಮುಂಚೆ ಈ ಬಸವಣ್ಣನ ದಾಟ್ಕೊಂಡೆ ಹೋಗ್ಬೇಕು ನೀನು. ಗರ್ಭಗುಡಿ ಐತಿ, ಅಲ್ಲೇ ಈಶ್ವರ್ಲಿಂಗ ಐತಿ. ಆಲ್ರೆಡಿ ನಾವು ಊರಿಗೆ ಪೂಜಾರಿಗಳು ಪೂಜೆ ಮಾಡಿ ಹೋಗಿದ್ರು. ನಾವು ಹೋಗಿ ಸ್ವಲ್ಪ ನೀರು ಹಾಕಿ ಹೂ ಏರಿಸಿ ನಮಸ್ಕಾರ ಮಾಡಿ ಗುಂಡ್ಗಾಡಿ ಓದಿದ್ದೆ. ನಾನು ಪೂಜೆ ಮಾಡ್ಕೊಂಡೆ ಅಲ್ಲೇ. ಈ ದೇವಸ್ಥಾನ ಸುಮಾರು 800 ವರ್ಷಗಳಿಂದ ಕಲ್ಯಾಣ ಚಾಲುಕ್ಯರ ಕಾಲದಾಗ ಕಟ್ಟ್ಯಾರು. ಲಿಂಗದ ಹಿಂಗೆ ವಿಶಾಲವಾದ ಜಾಗ ಐತಲ್ಲ, ಇದು ಕಲ್ಯಾಣ ಚಾಲುಕ್ಯರ ಕಾಲದ ಶೈಲಿ ಇದು. ದರ್ಶನ ಮಾಡ್ಕೊಂಡು ಗರ್ಭಗುಡಿಯಿಂದ ಹೊರಗೆ ಬಂದು ಮತ್ತು ಹಗ್ಗ ಹಿಡ್ದು ಹಗ್ಗ ಮ್ಯಾಲೆ ಇಳಿದು. ನೀವು ಯಾರ್ಯಾರು ಬಂದಿಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಚಲೋ ಈ ದೇವಸ್ಥಾನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.